ನಮಸ್ಕಾರ ಸ್ನೇಹಿತರೆ. ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 16/12/24. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಆಸ್ ಯೂಶುವಲ್ ನಿಫ್ಟಿ ಎಂಡೆಡ್ ಅಪ್ ಲಿಟಲ್ ಬಿಟ್ ಬೇರಿಶ್, ಅಂದ್ರೆ ಮಾರ್ಕೆಟ್ ಅರೌಂಡ್ 24,668.4% ಬಿದ್ದಿದೆ. ಹೈನ ಬ್ರೇಕ್ ಮಾಡಿಲ್ಲ, ಇನ್ನೂ ಹೈನ ಬ್ರೇಕ್ ಮಾಡಿಲ್ಲ. ಡಿಸೆಂಬರ್ 5ನೇ ತಾರೀಕು ಒಂದು ಹೈ ವೇವ್ ಕ್ಯಾಂಡಲ್ ಆಗಿತ್ತು. ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿತ್ತು. ಸೊ ಇದಕ್ಕೆ ಆಕ್ಚುಲಿ ಎನ್ ಪ್ಯಾಟ್ರನ್ ಅಂತ ಕರೀತಾರೆ. ಸೊ ಎನ್ ಪ್ಯಾಟರ್ನ್ ಪ್ರಕಾರ ಒಂದು ಸೈಡ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಮಾತ್ರ ಮಾರ್ಕೆಟ್ ಮೇಲೆ ಹೋಗುತ್ತೆ, ಇಲ್ಲ ಅಂದ್ರೆ ಮಾರ್ಕೆಟು ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ನೋಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮಾರ್ಕೆಟ್ ಇನ್ಮೇಲೂ ಕೂಡ ಸ್ವಲ್ಪ ಸೈಡ್ ವೇಸ್ ಇರುತ್ತಾ ಅಂತ ಕೇಳಿದ್ರೆ, ಹೈ ಬ್ರೇಕ್ಔಟ್ ಆಗೋ ತನಕನೂ ಸೈಡ್ ವೇಸೇ. ಬಟ್ ಸ್ಟಿಲ್ ನಾವು ಟಾರ್ಗೆಟ್ ಬಂದ್ಬಿಟ್ಟು 25,000 ಅಂತ ಬರ್ದಿದ್ದೀವಿ ಅನ್ಕೊಳ್ಳಿ. ಮೋಸ್ಟ್ಲಿ ಡಿಸೆಂಬರ್ 25ನೇ ತಾರೀಕು ಒಳಗಡೆ ಅಥವಾ ಈ ಕಮಿಂಗ್ ವೀಕಲ್ಲಿ ಅಟ್ಲೀಸ್ಟ್ ಒಂದು ಸೈಡ್ ಮೊಮೆಂಟಮ್ ಹೋಗ್ಬೋದೇನೋ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಲಾಂಗ್ ಲೋಯರ್ ಶಾಡೋ ಬಂದಿದೆ. ಲೋಯರ್ ಸೈಡು ಬೀಳಕ್ಕೆ ಬಿಡ್ತಾ ಇಲ್ಲ, ಅದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜು. ಚಾಣಕ್ಯ ಸಪೋರ್ಟ್ ಏನು ಹೇಳುತ್ತೆ? 24,550 ಕೋಆರ್ಡಿನೇಟ್ಸ್ಗೆ ಬರ್ತೀನಿ. 24,550 ಚಾಣಕ್ಯ ಸಪೋರ್ಟ್ ಹೇಳುತ್ತೆ. ಅದೇ ಥರನೇ ಚಾಣಕ್ಯ ರೆಸಿಸ್ಟೆನ್ಸ್ 24,850. ಇದು ಚಾಣಕ್ಯ ರೆಸಿಸ್ಟೆನ್ಸು. ಆ್ಯಂಡ್ ಆಸ್ ಪರ್ ದಿ ವೀಕ್ಲಿ ಗ್ರಾಫು ಕೂಡ ಮಾರ್ಕೆಟು ಸೈಡ್ ವೇಸ್ ಅಂತಾನೆ ಇದೆ. ಆ್ಯಂಡ್ ಆಸ್ ಪರ್ ದಿ ಮಂತ್ಲಿ ಗ್ರಾಫ್ ನಾನು ಹೇಳದೆ ಬೇಕಾಗಿಲ್ಲ, ಒಂದು ಸ್ವಲ್ಪ ಲೈಟಾಗಿ ಬುಲಿಶ್ ಕೂಡ ತೋರಿಸ್ತಾ ಇದೆ. ನೋಡೋಣ ಓವರ್ ಆಲ್ ನಮ್ಮ ಮಾರ್ಕೆಟ್ 25,000 ಟಚ್ ಆಗತ್ತಾ ಇಲ್ವಾ ಅಂತ. ಸೊ ಇವತ್ತಿನ ದಿವಸ ಮಾರ್ಕೆಟಲ್ಲಿ ನಮ್ಗೆ ಎಲ್ಲಿ ಆಪರ್ಚುನಿಟಿ ಸಿಕ್ಕಿತ್ತು ಟ್ರೇಡ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಡಿಸೆಂಬರ್ 16ನೇ ತಾರೀಕು 9:15ಗೆ ಆಲ್ಮೋಸ್ಟ್ ಫಸ್ಟ್ ಡೇ ಶುರು ಆದಾಗ ಸೈಡ್ ವೇಸೇ ಆಗಿತ್ತು. ಆಮೇಲೆ ಇಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಆಯಿತು. ಸೊ ಈ ಸ್ಪಾಟಲ್ಲಿ ನಾ ಏನಾದ್ರು ಒಂದು ಡಿಮ್ಯಾಂಡ್ ಝೋನ್ನ ಕನ್ಸ್ಟ್ರಕ್ಟ್ ಮಾಡಿದರೆ, ಇಲ್ಲಿ ಏನಾದ್ರು ಮಾರ್ಕೆಟು ನಮಗೆ ಟಚ್ ಆಯಿತು ಅಂದರೆ ಮಾತ್ರ ನನ್ನ ಟ್ರೇಡಿಂಗ್ ಆಪರ್ಚುನಿಟಿ ಬಂದಿತ್ತು. ಸೊ ಅದಾದಮೇಲಿಂದ ನನಗೆ ಎಲ್ಲೂ ಆಪರ್ಚುನಿಟಿ ಬಂದಿಲ್ಲ. ಸೊ ನಿಫ್ಟಿಲಿ ಇವತ್ತು ಯಾವುದೇ ಥರ ಟ್ರೇಡ್ ಇರಲಿಲ್ಲ. ಆ್ಯಂಡ್ ಇನ್ ಕೇಸ್ ನಾವು ಈವ್ನಿಂಗ್ ಸ್ಟಾರ್ ಪ್ರಕಾರ ಅಂತ ತೊಗೊಂಡ್ರೆ ನೋಡ್ರಿ, ಅರೌಂಡ್ 10 ಒಂದು ಆಪರ್ಚುನಿಟಿ ಕೊಟ್ಟಿತ್ತು ಅಷ್ಟೇ ಪುಟ್ ಬೈಗೆ. ಅದಾದಮೇಲೆ ಪ್ರೈಸಸ್ ಏನಾಯಿತು, ಕಂಪ್ಲೀಟ್ಲಿ ಅಲ್ಲೇ ರೇಂಜ್ ಆಗೋಗ್ಬಿಟ್ಟಿದೆ. ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಬಿಟ್ಟು ಬಂದಿದೆ. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ತೊಗೊಂಡ್ರೆ, ಬ್ಯಾಂಕ್ ನಿಫ್ಟಿ ಡೈಲಿ ಚಾರ್ಟ್ ಪ್ರಕಾರನ ಆಸ್ ಪರ್ ದಿಸ್ ಪರ್ಟಿಕ್ಯುಲರ್ ಶ್ಯಾಡೋ ರಿಜೆಕ್ಷನ್ ಮತ್ತೆ ಹೈ ವೇವ್ ಕ್ಯಾಂಡಲ್ ಆಗಿದೆ. ಆಸ್ ಯೂಶುವಲ್ ಸೇಮ್ ಹೈ ವೇವ್ ಕ್ಯಾಂಡಲು, ಬಟ್ ಶ್ಯಾಡೋ ಸ್ವಲ್ಪ ಲೈಟಾಗಿ ಚಿಕ್ಕದಾಗಿದೆ. ಪ್ರಾಬಬ್ಲಿ ನಾಳೆ ಒಂದು ಒನ್ ಸೈಡ್ ಡೈರೆಕ್ಷನ್ ನೋಡೋಕ್ಕೆ ಸಿಗತ್ತೆ. ಏನು ರೀಸನ್ ಅಂತ ಹೇಳಿದ್ರೆ, ವಿಂಡೋಸ್ ಇಲ್ಲಿ ಕವರ್ ಆಗೋಯ್ತಿಲ್ಲಿ. ಆ್ಯಂಡ್ ಒಂದು ದೊಡ್ಡ ಮೂಮೆಂಟು ಸೈಡ್ ವೇಸು ಆ್ಯಸ್ ಯೂಶುವಲ್ ಒಂದು ಹೈ ಅಥವಾ ಒಂದು ಬೇರಿಶ್ ಹೋಗ್ಬೋದು. ನೋಡೋಣ ನಾಳೆ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ನಮಗೆ 53,100. ಅದೇ ಥರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 53,900 ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಳಿದೆ. ಮತ್ತು ವೀಕ್ಲಿ ಚಾರ್ಟ್ ಪ್ರಕಾರ ನೋಡಿದ್ರೆ ಕಂಪ್ಲೀಟ್ಲಿ ಸೈಡ್ ವೇಸು ಹೈ ವೇವ್ ಕ್ಯಾಂಡಲ್ಗೆ, ಅಂದರೆ ಡಿಮ್ಯಾಂಡ್ ಝೋನ್ನ ಸಪ್ಲೈ ಝೋನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಸೊ ಕಂಪ್ಲೀಟ್ಲಿ ಸೈಡ್ ವೇಸ್ ಇದೆ. ನಾಳೆ ನಾಡಿದ್ದು ಒಂದು ಸ್ವಲ್ಪ ಬೇರಿಶ್ ಮೊಮೆಂಟಮು ಆಸ್ ಪರ್ ದ ವೀಕ್ಲಿ ಗ್ರಾಫ್ ನೋಡಲಿಕ್ಕೆ ಸಿಗತ್ತೆ. ಆ್ಯಂಡ್ 5 ನಿಮಿಷ ಚಾರ್ಟ್ ಪ್ರಕಾರ ನಮ್ಗೆ ಏನಾದ್ರು ಚಾನ್ಸಸ್ ಸಿಕ್ಕಿತ್ತು ಅಂತ ಹೇಳಿದ್ರೆ, ಸೊ ಈ ಸ್ಪಾಟಲ್ಲಿ ಮಾರ್ಕೆಟ್ ಮೂವ್ಮೆಂಟ್ ಆಗಿ ನಮಗಿಲ್ಲಿ ಹೈ ವೇವ್ ಕ್ಯಾಂಡಲ್ ಆಯಿತು. ಈ ಜಂಕ್ಷನ್ಗೆ ಏನಾದ್ರು ಕನೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ವಿ ಕ್ಯಾನ್ ಎಕ್ಸಿಕ್ಯೂಟ್ ದಿ ಟ್ರೇಡ್. ನೋಡ್ರಿ, ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ಸ್ಪಾಟಲ್ಲಿ ನನಗೆ ಆಲ್ಮೋಸ್ಟ್ ಒಂದು 2:45ಗೆ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಕ್ತು. ಸೊ ದಟ್ ಈಸ್ ವೇರ್ ಐ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಮೈ ಸೆಲ್ ಟ್ರೇಡ್. ಸೊ ಇದಾಯಿತು ಬ್ಯಾಂಕ್ ನಿಫ್ಟಿ. ನೆಕ್ಸ್ಟ್ ಫಿನ್ ನಿಫ್ಟಿ ನೋಡೋಣ ಬನ್ನಿ. ಫಿನ್ ನಿಫ್ಟಿ ಬಂದ್ಬಿಟ್ಟು ಸೇಮ್ ಲಾಜಿಕ್ಕು ಆಸ್ ಪರ್ ದಿ ಡೈಲಿ ಗ್ರಾಫು. ಫಿನ್ ನಿಫ್ಟಿಲಿ ಇವತ್ತು ಡೋಜಿ ಆಗಿದೆ ಆ್ಯಂಡ್ ಶ್ಯಾಡೋಸ್ ಕೂಡ ಚೆನ್ನಾಗಿದೆ. ಸೊ ಅಟ್ ದ ಮನಿ ಕಾಲ್ ಬೈ, ಅಟ್ ದ ಮನಿ ಪುಟ್ ಬೈ ಹೊಡ್ಕೋಬೋದು. ದಟ್ ಈಸ್ ಒನ್ ಬಿಗ್ ಥಿಂಗ್. ಆ್ಯಂಡ್ ಫಾಲೋಡ್ ಬೈ ದಿಸ್ ನಾಳೆ ಒನ್ ಸೈಡ್ ಮೂಮೆಂಟ್, ಒಂದೇ ಮಾರ್ಕೆಟ್ ಏಕ್ದಮ್ ಒಂದೇ ಸತಿ ಮೇಲೆ ಹೋಗುತ್ತೆ ಅಥವಾ ಏಕ್ದಮ್ ಕೆಳಗೆ ಬೀಳುತ್ತೆ ಅಂತ ಅಂದ್ಕೊಂಡಿರೋಣ. ಯಾಕೆ ಶ್ಯಾಡೋಸು ಚೆನ್ನಾಗಿದೆ ಡೋಜಿದು. ವಿಲ್ ಸಿ ವೆದರ್ ದ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಗೋ ಒನ್ ಸೈಡ್. ಆಮೇಲೆ ಚಾಣಕ್ಯ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ತೊಗೊಂಡ್ರೆ, ಸಪೋರ್ಟ್ ಬಂದ್ಬಿಟ್ಟು 24,650 ಅಂತ ಹೇಳ್ತಾ ಇದೆ. ಅದೇ ಥರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,000 ರೆಸಿಸ್ಟೆನ್ಸ್ ಅಲ್ಲೇ ಇದೆ. ಆ್ಯಂಡ್ ವೀಕ್ಲಿ ಗ್ರಾಫ್ ಪ್ರಕಾರ ತೊಗೊಂಡ್ರೆ, ವೀಕ್ಲಿ ಗ್ರಾಫ್ ಕೂಡ ಅದನ್ನೇ ಹೇಳ್ತಾ ಇದೆ, ಪ್ರೈಸಸ್ ಬುಲ್ಲಿಶೇ ಹೋಗುತ್ತೆ ಅಂತ. ಆ್ಯಂಡ್ ಮೋಸ್ಟ್ ಆಫ್ ದಿ ಟಾರ್ಗೆಟ್ಸು ಫಿನ್ ನಿಫ್ಟಿದು ಅಚೀವ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇವತ್ತಿನ ದಿವಸ ಮಾರ್ಕೆಟ್ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್, ಅಲ್ಲಿನೂ ಸಹ ನಮಗೆ ಏನು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ದರ್ ಇಸ್ ಎ ಕನ್ವರ್ಷನ್ ಝೋನ್. ಸೊ ಈ ಸ್ಪಾಟಲ್ಲಿ ಒಂದು ಹೈ ವೇವ್ ಕ್ಯಾಂಡಲ್ ಆಯಿತು ಅಲ್ವಾ. ಸೊ ಅದನ್ನ ಹಾಗೆ ಅಂದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬೇಸ್ ಡ್ರಾಪು, ಒಂದು ಹೈ ವೇವ್ ಕ್ಯಾಂಡಲ್ಸ್ ಕಂಟಿನ್ಯೂಸ್ ಆಗಿ ಇಲ್ಲಾಗಿದೆ. ಸೊ ಈ ಜಂಕ್ಷನಲ್ಲೇ ನಾನು ಏನಾದ್ರು ಡ್ರಾ ಮಾಡಿದೆ ಅಂತ ಹೇಳಿದ್ರೆ ಪ್ರಾಬಬ್ಲಿ ನನಗೆ ಸಿಕ್ಕಿರುವಂಥ ಆಪರ್ಚುನಿಟಿ ಈಸ್ 210ಗೆ
ಒಂದು ಬೇರಿಶ್ ಸೈಡ್ ಸಿಕ್ಕಿದ, ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಒನ್, ಈ ಜಾಗ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡು, ಪ್ರೈಸಸ್ ಇಲ್ಲಿಂದ ಬಿದ್ದೇ ಬೀಳುತ್ತೆ ಅಂತ. ಆಯ್ತಲ್ವಾ? ಸೊ ಇದಾಯಿತು ಫಿನ್ ನಿಫ್ಟಿ. ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ ಬನ್ನಿ. ಮಿಡ್ ಕ್ಯಾಪ್ ನಿಫ್ಟಿ ಪ್ರಕಾರ ಡೈಲಿ ಚಾರ್ಟು ಕಂಪ್ಲೀಟ್ಲಿ ಬುಲ್ಲಿಶ್ ಹೋಗಿದೆ, ಬ್ರೇಕ್ಔಟ್ ಆಗಿಬಿಟ್ಟು ಬುಲ್ಲಿಶ್ ಹೋಗಿದೆ. ಬ್ರೇಕ್ ಅವೇ ಗ್ಯಾಪ್ ಆಗಿಲ್ಲ, ಬ್ರೇಕ್ಔಟ್ ಆಗಿದೆ. ಸೊ ಟೆಂಪರರಿ ಏನಾಗ್ಬೋದು, ಒಂದು ಸತಿ ಹೈ ಬ್ರೇಕ್ಔಟ್ ಆದಮೇಲೆ ಒಂದು ಟೆಂಪರರಿ ಪುಲ್ ಬ್ಯಾಕ್ ಕೊಟ್ಬಿಟ್ಟು ಮೇಲೆ ಹೋಗ್ತಾನೆ. ಸೊ ಕೆಳಗೆ ಬಂದಾಗೆಲ್ಲ ಯು ಕ್ಯಾನ್ ಅಕ್ಯುಮುಲೇಟ್ ದ ಶೇರ್ಸ್, ದಟ್ ಈಸ್ ಒನ್ ಗುಡ್ ಥಿಂಗ್. ಆ್ಯಂಡ್ ಸೆಕೆಂಡ್ ಒನ್, ಎಲ್ಲಿ ತನಕ ಮೇಲೆ ಹೋಗ್ತಾನೆ ಸರ್ ಅಂತ ಕೇಳಿದ್ರೆ, ಆ್ಯಸ್ ಯೂಶಲ್ ಮತ್ತೆ ನಾನು ಫಿಬೊನಾಚಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ. ದಿಸ್ ಇಸ್ ದ ಹೈಯೆಸ್ಟ್ ಪಾಯಿಂಟ್. ಅದಾದಮೇಲೆ ಬ್ರೇಕ್ಔಟ್ ಕೊಟ್ಟಿರೋದು ವಿಂಡೋಕ್ಕಿಂತ ಮೇಲ್ಗಡೆ ಅಂದರೆ ಟಾರ್ಗೆಟೇ ನಮಗೆ 13,606 ತೋರಿಸ್ತಾ ಇದೆ. ದಟ್ ಈಸ್ ಆಸ್ ಪರ್ ದಿ ಫಿಬೊನಾಚಿ ಟಾರ್ಗೆಟು. ಸಪೋರ್ಟ್ ಬಂದ್ಬಿಟ್ಟು 13,050, ಮತ್ತು ಅದೇ ಥರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 13,300. ಇದು ರೆಸಿಸ್ಟೆನ್ಸು. ಆ್ಯಂಡ್ ಇವತ್ತಿನ ದಿವಸ ನಾನು ಯಾವುದಾದ್ರೂ ಟ್ರೇಡ್ ಮಾಡಿರ್ತೀನಿ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ವೀಕ್ಲಿ ಗ್ರಾಫಲ್ಲೂ ಕೂಡ 1, 2, 3, 4, 5 ಹೈ ಆಗಿದೆ ಆಸ್ ಪರ್ ದಿ ರೆಕಾರ್ಡಿಂಗ್ ಆಫ್ ಸೆಷನ್. ದಟ್ ಈಸ್ ಒನ್ ಥಿಂಗ್. ಸೊ ಇನ್ನೂ 2 ಹೈ ಮೇಲೆ ಹೋಗೋ ಸಾಧ್ಯತೆಗಳಿದೆ. ಆ್ಯಂಡ್ ಮಂತ್ಲಿ ಚಾರ್ಟ್ ಅಂತೂ ಹೇಳೋದೇ ಬೇಕಾಗಿಲ್ಲ. ಅಪ್ ಟ್ರೆಂಡ್ ಒಂದು ಪುಲ್ ಬ್ಯಾಕ್ ಆದಮೇಲೆ ಇವಾಗ ಇನ್ನೂ ಮತ್ತೆ ಶುರು ಆಗಿದೆ. ನೋಡೋಣ ಯಾವ್ದು ರೆಸ್ಪೆಕ್ಟ್ ಮಾಡುತ್ತೆ, ಹೈಗೆ ಹೋಗ್ಬಿಟ್ಟಲ್ಲಿಂದ ಪುಲ್ ಬ್ಯಾಕ್ ಕೊಡ್ತಾನ ಅಥವಾ ಆಸ್ ಪರ್ ರೆಕಾರ್ಡಿಂಗ್ ಆಫ್ ದ ಸೆಷನ್ ಹೈನ ಬ್ರೇಕ್ ಮಾಡ್ತಾನಂತ ನೋಡಬೇಕು. ಅದಾದಮೇಲೆ ಇವತ್ತಿನ ದಿವಸ ನಾನು ಏನಾದ್ರು ಟ್ರೇಡ್ ಮಾಡಿರ್ತೀನಿ ಅಂತ ಹೇಳಿದ್ರೆ, ಇಲ್ಲಿಂದ ಮಾರ್ಕೆಟ್ ಶುರು ಆಯಿತು, ಗ್ರ್ಯಾಜುವಲ್ ಆಗಿ ಮೇಲೆ ಹೋಗಿದ್ದಾನೆ, ಕನ್ವರ್ಷನ್ ಝೋನ್ ಆಗಿ ಗ್ರ್ಯಾಜುವಲ್ ಆಗಿ ಮೇಲೆ ಹೋಗಿದ್ದಾನೆ. ಸೊ ನನಗೆ ಟ್ರೇಡಿಂಗ್ ಆಪರ್ಚುನಿಟಿ ಇಲ್ಲೂ ಕಾಣಿಸ್ತಾನೆ, ಇಲ್ಲಿ ಇಲ್ಲ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಅದು ಒಂದೇ ಗ್ರಾಜುವಲ್ ಆಗಿ ಮೇಲೆ ಹೋಗಿದ್ದಾನೆ. ಸೆನ್ಸೆಕ್ಸ್ಗೆ ಬಂದರೆ, ಸೆನ್ಸೆಕ್ಸ್ ಅಲ್ಲಿ ಆಸ್ ಪರ್ ದಿ ಡೈಲಿ ಗ್ರಾಫ್ ಇಲ್ಲೂ ಕೂಡ ನಮ್ಮದು ಟೆಂಪರರಿ ಪುಲ್ ಬ್ಯಾಕ್ ಆಗಿತ್ತು. ಇದು ಹರಾಮಿನ ಅಂತ ಒಂದು ಕ್ವಶನ್ ಬರುತ್ತೆ. ಆದರೆ ಹೊಟ್ಟೆ ಭಾಗದಲ್ಲಿ ಆಗದಿರೋ ಕಾರಣ ಪ್ರಾಬಬ್ಲಿ ಅದು ಹರಾಮಿ ಅಲ್ಲ, ಜಸ್ಟ್ ಅ ಮಿಯರ್ ಕ್ಯಾಂಡಲ್ ಸ್ಟಿಕ್. ಅದು ಸಿಗ್ನಲ್ ಅಂತ ನಾಳೆ ಕಾದು ನೋಡಬೇಕು. ಬಟ್ ಇಟ್ ಇಸ್ ಜಸ್ಟ್ ಅ ಟೆಂಪರರಿ ಪುಲ್ ಬ್ಯಾಕ್. ಆ್ಯಂಡ್ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್ ಅಥವಾ ವೀಕ್ಲಿ ಗ್ರಾಫ್ ತಗೊಂಡ್ರೆ ಅಲ್ಲಿನೂ ಕೂಡ ಜಸ್ಟ್ ಟೆಂಪರರಿ ಚಿಕ್ಕ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿದೆ. ಸೊ ಬುಲ್ಲಿಶ್ ಸೈಡೇ ಇದನ್ನು ಕೂಡ ಹೇಳ್ತಾ ಇದೆ. ಟಾರ್ಗೆಟ್ ಆಲ್ರೆಡಿ ಅಚೀವ್ ಆಗೋಗ್ಬಿಟ್ಟಿತ್ತು ಸೆನ್ಸೆಕ್ಸು. ಆ್ಯಂಡ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಕೆಳಗಡೆ ಬರ್ತಾ ಇದೆ ಅಂದರೆ, ಇಲ್ಲೊಂದು ಲಾಂಗ್ ಶ್ಯಾಡೋ ಆಗಿದೆಯಲ್ಲ, ದಿಸ್ ಕುಡ್ ಬಿ ಆರ್ ಸಪೋರ್ಟ್. ಯಾಕೆ ಸಪೋರ್ಟ್, ರೆಸಿಸ್ಟೆನ್ಸ್, ಕನ್ವರ್ಷನ್ ಝೋನ್. ಇದು ಬ್ರೇಕ್ಔಟ್ ಆಯಿತು ಅಂದರೆ ಇಲ್ಲಿಂದ ಕೆಳಗೆ ಹೋಗುತ್ತೆ, ಇಲ್ಲಾಂದರೆ ಇಟ್ ಕ್ಯಾನ್ ರಿಮೇನ್ ಆನ್ ದಿ ಬುಲ್ಲಿಶ್ ಸೈಡ್. ಇದು ಅಲ್ಲದೆ ಇಂಪ್ಲಾಯ್ಡ್ ವಾಲಟಾಲಿಟಿ ಪ್ರಕಾರ 1-2-3 ಸ್ಟಾಕ್ಗಳು ಸಿಕ್ಕಿದೆ. ನ್ಯಾಷನಲ್ ಅಲ್ಯೂಮಿನಿಯಂ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ಡಿಮ್ಯಾಂಡ್ ಸಪ್ಲೈ ಝೋನ್ ಕನ್ಫರ್ಮ್ ಆಗಿದೆ. ಸೊ ಸ್ವಲ್ಪ ದಿವಸ ಸೈಡ್ ವೇಸ್ ಆಗ್ಬೋದು. ಸೊ ಕ್ರೆಡಿಟ್ ಬೇಸ್ ಸ್ಟ್ರಾಟಜೀಸ್ ಆದ ಶಾರ್ಟ್ ಸ್ಟ್ರಾಡಲ್ ಅಥವಾ ಶಾರ್ಟ್ ಸ್ಟ್ರಾಂಗಲ್ ಡಿಪ್ಲಾಯ್ ಮಾಡ್ಬೋದು. ಒಂದು ಕೋಫೋರ್ಜ್ ಸೆಕೆಂಡ್ ಸ್ಟಾಕು. ಸೊ ಕೋಫೋರ್ಜ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗಿದೆ. ಸೊ ಪ್ರಾಬಬ್ಲಿ ಇನ್ನೊಂದು ನಾವು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಆಫ್ ಸೆಷನ್ ಕೂಡ ಆಗಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಸೈಡ್ ವೇಸ್ ಆಯಿತು. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಕೌಂಟ್ ಮಾಡ್ತೀನಿ, ನೋಡೋಣ. ಇದು ಒಂದು ಬ್ರೇಕ್ಔಟಾ? ಇಲ್ಲಿಂದ ನೋಡ್ರಿ, 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಹೈ ಮಾಡಿದ್ರು. ಸೊ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. 17 ಹೈ ಅಂದರೆ ಇನ್ನೊಂದು 2-3 ಹೈ ಮಾಡೋ ಸಾಧ್ಯತೆಗಳಿದೆ. 18, 19, 20, 21 2-3 ಹೈಗಳು ಮಾಡೋ ಸಾಧ್ಯತೆಗಳಿದೆ. ಬಟ್ ಪ್ರೈಸಸ್ ಏನಾಗುತ್ತೆ, ಇದೇ ಥರ ಲೋಕಲಿ ಸೈಡ್ ವೇಸ್ ಆಗಬಹುದು ಕೋಫೋರ್ಜಲ್ಲಿ. ಸೊ ಕ್ರೆಡಿಟ್ ಬೇಸ್ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿರಿ, ಅಥವಾ ಟೆಂಪರರಿ ಪುಲ್ ಬ್ಯಾಕ್ ಕೂಡ ಕೊಡ್ತಾನೆ. ದಿಸ್ ಇಸ್ ಆಸ್ ಪರ್ ದಿ ಡೈಲಿ ಗ್ರಾಫ್. ಕೋಫೋರ್ಜ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಸೈಡ್ ವೇಸ್. ಕಂಟಿನ್ಯೂಸ್ಲಿ ಮೇಲೆ ಹೋಗಿರೋದ್ರಿಂದ ನಾನು ಹೇಳ್ತಾ ಇರೋದು. ಪ್ಲಸ್ ಆ ಡೋಜಿ ಎಲ್ಲಾಗಿದೆ ಅಂದರೆ ಹೈನ ಬ್ರೇಕ್ ಮಾಡಿಲ್ಲ, ಕರೆಕ್ಟಾ? ಸೊ ನಾಳೆ ಏನಾಗುತ್ತೆ ಅಂತ ನೋಡಿ. ಇನ್ ಕೇಸ್ ಒಂದು ಬೇರೆ ಕ್ಯಾಂಡಲ್ ಬಂದರೆ ಕನ್ಫರ್ಮ್ ಸೈಡ್ ವೇಸ್. ಸೊ ಮೇಲೆ ಹೋಗ್ಬಿಟ್ಟು ಅಲ್ಲಿಗೆ ಬರುವುದಿಲ್ಲ ಅಂತ ಆಸ್ ಪರ್ ಚಾಣಕ್ಯ ಇದು ನಾವೊಂದು ಶಾರ್ಟ್ ಸ್ಟ್ರಾಂಗಲ್ ಮಾಡಿಕೊಂಡು ವಿ ಕ್ಯಾನ್ ಡಿಪ್ಲಾಯ್ ಅವರ್ ಆಪರ್ಚುನಿಟಿ. ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ನಿಮಗೆ ಯಾವುದಾದ್ರೂ ಸ್ಟಾಕ್ ಮತ್ತೆ ಅನಾಲಿಸಿಸ್ ಬೇಕಾದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬರೋ ಶುಕ್ರವಾರ, ಶನಿವಾರ, ಭಾನುವಾರ ಹೊಸ ಕ್ಲಾಸಸ್ ಶುರು ಆಗುತ್ತೆ. ಆ್ಯಂಡ್ ಶನಿವಾರ ನಾವು 10:30 12:30 ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಪ್ರತಿಯೊಂದು ಜನಕ್ಕೂ ಒಂದು ಫ್ರೀ ಕ್ಲಾಸ್ನ ಕೂಡ ಕಂಡಕ್ಟ್ ಮಾಡ್ತೀವಿ. ಆ್ಯಂಡ್ ಪ್ರತಿ ಶನಿವಾರ ಭಾನುವಾರ ಸರ್ದು ಕ್ಲಾಸಸ್ನ ನೋಡಲಿಕ್ಕೆ ಡೆಮೋ ಕ್ಲಾಸಸ್ ಕೂಡ ನೀವು ಬರಬಹುದು. ಯಾರ್ಯಾರು ಏಂಜಲ್ ಅಕೌಂಟ್ ಓಪನ್ ಮಾಡಿಲ್ಲ, ಏಂಜಲ್ ಅಕೌಂಟ್ ಕೂಡ ಓಪನ್ ಮಾಡಲಿಕ್ಕೆ ಫ್ರೀಯಾಗಿ ಅಕೌಂಟ್ ಓಪನ್ ಮಾಡಲಿಕ್ಕೆ ಕೂಡ ನಾವು ಸಹಾಯ ಮಾಡ್ತೀವಿ. ಆ್ಯಂಡ್ CA ದಯಾನಂದ್ ಬಂಗಾಳೆ ಆ್ಯಪ್ ಏನಿದೆ ಅದರಲ್ಲಿ ಕೂಡ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ನಾವು ಲೈವ್ ಬರ್ತೀವಿ ಫ್ರಮ್ 11 o'clock to 12 o'clock ಆ್ಯಂಡ್ 4:15 to 5 o'clock, 3/4 ಗಂಟೆ. ಸೊ ನಿಮ್ಮ ಡೌಟ್ಸ್ಗಳೆಲ್ಲ ಏನಿದೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ
ಕ್ಲಾರಿಫೈ ಮಾಡ್ಕೋಬೋದು ಆ್ಯಂಡ್ ಪ್ರತಿ ಟೈಮ್ ಒಂದು ಹೊಸ ಹೊಸ ವಿಷಯಗಳು ಕೂಡ ನೀವು ತಿಳ್ಕೊಬೋದು. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.